ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ ಆ್ಯಂಡ್ ಇವತ್ತು ಬಂದು ನನ್ನ ಹುಟ್ಟಿದ ದಿನ. ಸೊ ಹಾಗಾಗಿ ನಮ್ಮ ಮನೆ ದೇವರು ಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಳಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸೀದಾ ಮನೆ ದೇವರ ಒಂದು ದರ್ಶನವನ್ನು ಪಡ್ಕೊಳ್ಳೋಣ, ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ದೇವಸ್ಥಾನಕ್ಕೆ ಬಂದೆ. ಆ್ಯಂಡ್ ಬಂದು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಪರಮಾತ್ಮನ ದರ್ಶನವನ್ನು ಆಶೀರ್ವಾದವನ್ನು ಪಡ್ಕೊಂಡೆ. ಆ್ಯಂಡ್ ಇದು ನಮ್ಮದೇ ದೇವಸ್ಥಾನ. ಹಾಗೆ ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ತಂಗಿ ಮನೆಗೆ ಬಂದು ಇದು ಆಲ್ರೆಡಿ ಗಿಫ್ಟ್ ತಂದು ಕೊಟ್ಟಲು ನನಗೆ ಟ್ರೈಪಾಡು. ನನ್ನ ಹತ್ರ ಇದ್ದಿದ್ದೊಂದು ಚಿಕ್ಕದು, ಇದು 62 ಇಂಚ್ವರೆಗೂ ಹೈಟ್ ಹೋಗುತ್ತೆ. ಸೊ ಈ ಒಂದು ಟ್ರೈಪಾಡ್ನ ತಂದು ಕೊಟ್ಟಲು. ಆ್ಯಂಡ್ ಪಾಪ ಅಲ್ಲಿಂದ ಊರಿಂದ ಮಕ್ಕಳನ್ನ ಕರ್ಕೊಂಡು ನನಗೋಸ್ಕರ ಬಂದಿದ್ದಾಳೆ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟ್ರೈಪಾಡು. ನನ್ನ ಹತ್ರ ಇರೋ ಟ್ರೈಪಾಡ್ಗಿಂತ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು, ಮತ್ತು ಹೈಟು ತುಂಬ ಹೈಟ್ ಇದೆ. 62 ಇಂಚ್ವರೆಗೂ ಕೂಡ ಆರಾಮಾಗಿ ವಿಡಿಯೋವನ್ನು ಹಿಡಿಬೋದು. ಸೊ ನಾನು ಯಾವಾಗಲೂ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಸೊ ನನಗೆ ಹೆಲ್ಪ್ ಆಗಲಿ ಅಂತ ತಂದಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಮುಂದೆ ಯಾವುದೇ ವಿಡಿಯೋ ಹಿಡಿಯೋವಾಗಲೂ ಕೂಡ ಈ ಬೇರೆಯವರ ಸಪೋರ್ಟನ್ನು ತಗೊಳ್ತಾ ಇದೆ ಸ್ವಲ್ಪ. ಆ್ಯಂಡ್ ಈಗ ಆರಾಮಾಗಿ ನಾನೇ ಹಿಡ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಟ್ಯೂಷನ್ ಇತ್ತು, ಹಾಗೆ ಟ್ಯೂಷನ್ಗೆ ಬಂದೆ. ಮಕ್ಕಳು ನೋಡಿದ್ರೆ ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಲೆಟರೆಲ್ಲ ಬರ್ಕೊಂಡು ಅದರಲ್ಲಿ ಪೆನ್ನೆಲ್ಲ ತೊಗೊಂಬಂದಿದ್ದಾರೆ. ಆ್ಯಂಡ್ ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು ನನಗೆ. ಟ್ಯೂಷನೆಲ್ಲ ಮುಗಿಸ್ಬಿಟ್ಟು ಮತ್ತೆ ಮೇಲೆ ಹೋದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಬಂದಿದ್ಲು. ನಮ್ಮ ಅಕ್ಕನೂ ಅಮಿತ್ ಕೂಡ ಊರಿಂದ ಬಂದಿದ್ರು. ಮೇಲೆ ಹೋಗೋಷ್ಟರಲ್ಲಿ ನನ್ನ ತಂಗಿ ಕೇಕೆಲ್ಲ ತಂದು ಅದನ್ನು ಅರೇಂಜ್ ಮಾಡಿ ಇಟ್ಟಿದ್ಲು. ಸರಿ ಅಂದ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ಇಬ್ಬರದು ಕೂಡ ಇವತ್ತು ಹುಟ್ಟಿದ ದಿನ. ಆ್ಯಂಡ್ ಇಬ್ಬರು ಯಾವ್ಯಾವ ಡೇಟಲ್ಲಿ ಹುಟ್ಟಿದ್ದೀವಿ ಅಂತಲೇ ಗೊತ್ತಿಲ್ಲ. ಅಪ್ಪ ಅವಾಗ ಸ್ಕೂಲ್ಗೆ ಸೇರಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಿಬ್ರಿಗೂ ಒಂದೇ ಡೇಟು ಒಂದೇ ತಿಂಗಳು 6ನೇ ತಾರೀಕು 6ನೇ ತಿಂಗಳು ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ಪ್ರಕಾರನೇ ಇವತ್ತಿಗೂ ಕೂಡ ನಾವು ಡೇಟ್ ಆಫ್ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕನಿಗಿಂತ ನಾನು 2 ವರ್ಷ ಚಿಕ್ಕವಳು. ಆ್ಯಂಡ್ ಪ್ರತಿ ವರ್ಷವೂ ಅವಳೇ ನಮಗೆ ಕೇಕ್ ತೊಗೊಂಬಂದು ಇಬ್ರಿಗೂ ಕೂಡ ಕಟ್ ಮಾಡಿಸೋದು, ಬಟ್ಟೆಗಳು ಕೊಡಿಸೋದಾಗಿರ್ಬೋದು. ನನಗೆ ಅಂತ ಯಾರೂ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ನಾನು ಕೂಡ ಒಬ್ಬಂಟಿ, ನನಗೂ ಗಂಡ ಇಲ್ಲ, ಮಕ್ಕಳಿಲ್ಲ, ಆ ಲೈಫ್ ಅನ್ನೋದೇ ಇಲ್ಲ ನನಗೆ ಫಸ್ಟ್ ಆಫ್ ಆಲು. ಆ್ಯಂಡ್ ನಾನೊಬ್ಬ ಡಿವೋರ್ಸ್ ಆಗಿರುವಂತಹ ಮಹಿಳೆ. ಸೊ ಅಮ್ಮನ ಮನೇಲಿ ಬಂದಿದ್ದೀನಿ. ಸೊ ಏನಾದರೂ ಬೇಜಾರು ಮಾಡ್ಕೊಳ್ತೀನಿ, ಯಾವಾಗಲೂ ಒಬ್ಬಳೇ ಇರ್ತೀನಿ, ಈ ಥರ ಸಮಾರಂಭ ಯಾರೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಕೂಡ ಅವಳೇ ನನಗೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವಳು ಮಾತ್ರ ನನಗೆ ಯಾವಾಗಲೂ ಈ ರೀತಿ ಕೇಕ್ ತೊಗೊಬಂದು ಕಟ್ ಮಾಡಿಸಿ ಅಥವಾ ಬಟ್ಟೆ ಕೊಡಿಸೋದಾಗಿರ್ಬೋದು, ನಾವು ಒಟ್ಟಿನಲ್ಲಿ ನಾನು ಖುಷಿಯಾಗಿರಬೇಕು ಆ ರೀತಿ ಮಾಡ್ತಾಳೆ. ಆ್ಯಂಡ್ ನೋಡಿ ಎಲ್ಲರಿಗೂ ಇಬ್ಬರು ಕೂಡ ಕೇಕ್ ಕಟ್ ಮಾಡಿಬಿಟ್ಟು ಮನೆಯವರು ಎಲ್ಲರಿಗೂ ಕೂಡ ಅಮ್ಮ ತಮ್ಮ ಎಲ್ಲರಿಗೂ ಕೂಡ ತಿನ್ನಿಸಿದ್ವಿ. ಕೊನೆಯದಾಗಿ ಅಮಿತ್ ಕೂಡ ಬಂದು ಕೇಕ್ ಅವನು ಕೂಡ ತಿನ್ನಿಸ್ದ. ಆ್ಯಂಡ್ ಅವ್ರ ಅಮ್ಮನಿಗೆ ಫಸ್ಟ್ ತಿನ್ಸೋ ಅಂತಂದರೆ ಅವ್ನು ನನಗೆ ತಿನ್ನಿಸ್ತಿದ್ದಾನೆ. ಆ್ಯಂಡ್ ಇವತ್ತಿನ ಬರ್ತಡೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ನನ್ನ ತಮ್ಮ ಇದ್ಕೊಂಡು ವಿ ಪುರಮ್ಗೆ ಬನ್ನಿ, ಆ ಫುಡ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಇವತ್ತು ಬರ್ತಡೇ ನಿಮ್ಮಿಬ್ಬರದು ಏನಾದರೂ ತಿನ್ಕೊಂಬರೋಣ ಬನ್ನಿ ಅಂತ ಹೇಳ್ದ. ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಎಲ್ಲರೂ ಕೂಡ ರೆಡಿಯಾಗಿ ಆ್ಯಂಡ್ ಸೀದಾ ವಿ ಪುರಮ್ ಕಡೆಗೆ ಹೊರಟ್ವಿ ಕಾರಲ್ಲಿ ಹತ್ಬಿಟ್ಟು. ನೋಡಿ ಫೈನಲ್ ಆಗಿ ನನ್ನ ಬರ್ತಡೇ ನೋಡಿ ಕೇಕು. ಅಮ್ಮ ಕೂಡ ಎದ್ದು ಬಂದು ನಮ್ಮಿಬ್ರಿಗೂ ಕೂಡ ಕೇಕ್ ತಿನ್ಸಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಅಮ್ಮ ಅಂತೂ ಒಂದು ದಿನ ಮುಂದೆಯಿಂದನೇ ನಮಗೆ ವಿಶ್ ಮಾಡ್ತಾನೆ ಇದ್ರು ಅಮ್ಮ. ಆ್ಯಂಡ್ ಇಬ್ರಿಗೂ ಕೇಕ್ ತಿನ್ನಿಸಿದ್ದಾರೆ ನೋಡಿ. ಮತ್ತೆ ಎಲ್ಲ ರೆಡಿ ಆಗಿಬಿಟ್ಟು ಈಗ ವಿ ಪುರಮ್ ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ವಿ ಪುರಮ್ಗೆ ಬಂದಿದ್ದೀವಿ. ನನ್ನ ತಮ್ಮ ಅಂತೂ ನಮ್ಮನ್ನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಹೆಂಡತಿಯಾಗಿ ಮಕ್ಕಳು ಊರಿಗೆ ಹೋಗಿದ್ರು. ಅವರು ಕೂಡ ಇದ್ರ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಕರ್ಕೊಂಬರೋಕ್ಕೆ ಹೋದ ನಾವೇನು ಮಾಡೋದು ಆಚೆ ನಿಂತ್ಕೊಂಡು ಅಂತ ಅಂದ್ಬಿಟ್ಟು ಅಲ್ಲೇ ಇರೋ ದೇವಸ್ಥಾನಕ್ಕೆ ಬಂದರು. ಸಜ್ಜನರಾವ್ ಸರ್ಕಲಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ. ಪರಮಾತ್ಮ ಹಾಗೆ ಎದ್ದು ಬಂದ ಹಾಗಿದೆ. ಈ ವಿ ಪುರಮಲ್ಲಿ ಆ ದೇವಸ್ಥಾನಗಳೆಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿದೆ ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆಯೋ, ತುಂಬಾ ಚೆನ್ನಾಗಿದೆ ದೇವಸ್ಥಾನ.
ಹೇಗೋ ನಮ್ಮ ಊರೊಳಗಡೆ ಎಲ್ಲ ನಾವು ಹೋಗಿ ದೇವರ ದರ್ಶನವನ್ನು ಇವತ್ತು ಮಾಡೋಕ್ಕಾಗಲಿಲ್ಲ, ಬರೀ ನಮ್ಮ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬಿಟ್ಟು ಬಂದೆ. ಅದೊಂಥರ ಬೇಜಾರಿತ್ತು. ಅದು ನೋಡಿದ್ರೆ ಆ ಬೇಜಾರು ಕೂಡ ನನಗೆ ಹೊರ್ಟೋಯ್ತು. ಯಾಕೆಂತಂದರೆ ಅಲ್ಲೇ ನೋಡಿದ್ರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ನನಗೆ ಫೇವ್ರೆಟ್ ಗಾಡ್ ವೆಂಕಟೇಶ್ವರ ಸ್ವಾಮಿ, ಹಾಗೆ ಶ್ರೀರಾಮಲ್ಲ. ನಾನು ಅಯ್ಯೋ ಮಿಸ್ ಮಾಡಿಕೊಂಡೆ, ಇವತ್ತು ಹೋಗೋಕ್ಕೆ ಆಗಲಿಲ್ಲ ಅಂತ ಅಂದ್ಕೊಂಡೆ. ನನ್ನ ಅದೃಷ್ಟ ಎಲ್ಲ ದೇವಸ್ಥಾನಗಳು ಅಲ್ಲೇ ಇತ್ತು. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಸೀದಾ ಒಳಗಡೆ ಬಂದ್ವಿ. ಫುಡ್ ಸ್ಟ್ರೀಟಲ್ಲಿ ಮಕ್ಕಳು ನೋಡಿದ್ದೆಲ್ಲ ಅದು ಬೇಕು ಇದು ಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಮತ್ತೊಂದು ದೇವಸ್ಥಾನ ಅಲ್ಲೇ ಫುಡ್ಡು ಸ್ಟ್ರೀಟಲ್ಲೇ ಇದೆ, ಇದು ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಮೂರ್ತಿಯನ್ನು ನೋಡಿ, ಅದು ಎಷ್ಟು ಉದ್ದ ಇದೆ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ. ನಿಜವಾಗ್ಲೂ ಹತ್ರದಲ್ಲಿ ನೋಡ್ತಾ ಇದ್ರೆ ಪರಮಾತ್ಮ ಹಾಗೆ ಎದ್ದು ಬಂದಿರೋ ರೀತಿಯಲ್ಲಿ ಕಾಣಿಸ್ತಿತ್ತು. ದೇವಸ್ಥಾನ ಮಾತ್ರ ಇದು ಮತ್ತೊಂದು ದೇವಸ್ಥಾನ ಬಹಳಷ್ಟು ಚೆನ್ನಾಗಿದೆ. ಈ ದೇವಸ್ಥಾನವೂ ಕೂಡ ಅಲ್ಲಿ ನೋಡಿ ಗಣೇಶ, ಆಂಜನೇಯ ಸ್ವಾಮಿ ಇದು. ಆ್ಯಂಡ್ ಈ ದೇವಸ್ಥಾನದಲ್ಲಿ ಎಲ್ಲ ಕಡೆ ಬರೀ ಬೆಳ್ಳಿ ಇದರಲ್ಲೇ ಕವಚ ಆಗಿರ್ಬೋದು. ಆ ದೇವಸ್ಥಾನ ಪೂರ್ತಿಯಲ್ಲಿ ಬರೀ ಬೆಳ್ಳಿ ಇದರಲ್ಲೇ ಇದೆ. ಯಾರಾದರೂ ಫುಡ್ಡು ಸ್ಟ್ರೀಟ್ಗೆ ಹೋದರೆ ಈ ಒಂದು ದೇವಸ್ಥಾನಗಳನ್ನು ಮಿಸ್ ಮಾಡಿಬಿಡಿ, ಹೋಗ್ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಕಸ್ಮಾತಾಗಿ ನನಗೆ ಅಂತ ಅದೊಂಥರ ಮನಸ್ಸಲ್ಲಿತ್ತು, ಅಯ್ಯೋ ಹೋಗೋಕ್ಕಾಗಲೇ ಇಲ್ವೇ ದೇವಸ್ಥಾನಕ್ಕೆ, ಶ್ರೀರಾಮನ ದರ್ಶನ ಆಗಲೇ ಇಲ್ವೇ ಅಂತ. ಇಲ್ಲಿ ನೋಡಿ ಶ್ರೀರಾಮ, ಸೀತಾ ಮಾತೆ ಹಾಗೆ ಲಕ್ಷ್ಮಣ ಸ್ವಾಮಿಯ ದರ್ಶನವೂ ಕೂಡ ಆಯಿತು. ನನಗಂತೂ ಫುಲ್ ಖುಷಿಯಾಗೋಯ್ತಪ್ಪ, ಇವತ್ತಂತೂ ಬರ್ತಡೇ ಸಾರ್ಥಕ ಆಯಿತು. ಆ್ಯಂಡ್ ದೇವಸ್ಥಾನಕ್ಕೆ ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ಕೊಂಡೆ, ಹೋಗೋದಕ್ಕಾಗಲಿಲ್ಲ. ಆ್ಯಂಡ್ ಎಲ್ಲ ದೇವರ ಒಂದು ದರ್ಶನ ಕೂಡ ಸಿಕ್ತು. ಹುಟ್ಟಿದ ಹಬ್ಬದ ದಿವಸ ನನಗೂ ಆಗಲಿ ನಮ್ಮ ಅಕ್ಕಗಾಗಲಿ ಇಬ್ಬರು ಕೂಡ ಕೈಯನ್ನು ಮುಗಿದು ಪರಮಾತ್ಮನ ದರ್ಶನವೆಲ್ಲ ಪಡೆದು ದೇವಸ್ಥಾನವೆಲ್ಲ ಒಂದು ರೌಂಡ್ ತಿರುಗ್ಬಿಟ್ಟು ಅವರು ಆ ಕಡೆ ಹೋಗ್ಬಿಟ್ಟು ತಿಂತಾಯಿದ್ರು. ಸರಿ ನೀವು ತಿನ್ನಿ, ನಾನು ಪರಮಾತ್ಮನ ದರ್ಶನವನ್ನು ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಏನು ಸಖತ್ತಾಗಿದೆ ಇಲ್ಲಿ. ಆ್ಯಂಡ್ ತಿನ್ನೋದಕ್ಕೆ ಅಂತ ಬಂದ್ವಿ, ಹಾಗೆ ದೇವಸ್ಥಾನಗಳೆಲ್ಲ ನೋಡ್ತಾ ಈ ಕಡೆ ಬಂದ್ಬಿಟ್ವಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನಗಳಲ್ಲಿ. ಇವಾಗ ನೋಡಿ ವೆಂಕಟೇಶ್ವರ ಸ್ವಾಮಿ, ಈ ಕಡೆ ಆಂಜನೇಯ ಸ್ವಾಮಿ, ಅಲ್ಲಿ ಶ್ರೀರಾಮ ಹಾಗೆ ಆಂಜನೇಯ ಸ್ವಾಮಿ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ಆ್ಯಂಡ್ ಫುಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ವೆರೈಟಿ ಟೈಪ್ ಆಫ್ ಫುಡ್ಸ್ ಇದೆ. ಆ್ಯಂಡ್ ನಾವು ಫಸ್ಟ್ ಬಂದು ಮೋಮೋಸನ್ನು ಟ್ರೈ ಮಾಡಿದ್ವಿ. ಮೋಮೋಸನ್ನು ಟ್ರೈ ಮಾಡಿದ್ದೆ, ಹೋಳಿಗೆಗೆ ಬಂದ್ವಿ, ಕೋವಾ ಹೋಳಿಗೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲರೂ ಕೂಡ ಕೋವಾ ಹೋಳಿಗೆ ಹಾಗೆ ಅವರೆಕಾಯಿ ದೋಸೆಯನ್ನು ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಸುತ್ತಾಡ್ತಾ ಎಲ್ಲ ಕಡೆ ಹೋಗ್ತಾಯಿದ್ವಿ. ಮಕ್ಕಳು ಕೂಡ ಬೇಕಾದನ್ನೆಲ್ಲ ತೊಗೊಂಡು ತಿಂತಾಯಿದ್ರು. ಆ್ಯಂಡ್ ಈ ಕಡೆ ಐಸ್ ಕ್ರೀಮು, ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀವಿ ಈ ಥರದ ಒಂದು ಐಸ್ ಕ್ರೀಮನ್ನು. ಸರಿ ಬನ್ನಿ ನಾವು ಟ್ರೈ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೋಗಿ ಫಸ್ಟು ಆರ್ಡರ್ ಮಾಡಿದ್ದು ಈ ಮ್ಯಾಂಗೋ ಐಸ್ ಕ್ರೀಮು. ಆ್ಯಂಡ್ ಮಾಡೋ ವಿಧಾನನೇ ನೋಡಿ ಏನು ಸಖತ್ತಾಗಿದೆ. ಆ್ಯಂಡ್ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿತ್ತು. ನಾರ್ಮಲ್ ಐಸ್ ಕ್ರೀಮ್ಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ತಿಂದ್ವಿ. ಅವ್ನು 2 ಪ್ಲೇಟು ಕೂಡ ಬರೀ ಮ್ಯಾಂಗೋನೇ ಆರ್ಡ್ರ್ ಮಾಡಿದ್ದ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮಾಡೋ ವಿಧಾನನೇ ಸೂಪರಾಗಿದೆ, ನೋಡ್ತಾ ಇದ್ರೆ ಇದು. ಮತ್ತು ಅದ್ರ ಮೇಲೆ ಸಾಸಸ್ಸು, ಈ ಚಾಕ್ಲೇಟ್ ಸಾಸು ಎಲ್ಲವನ್ನು ಹಾಕಿ ಆ್ಯಂಡ್ ಈ ಜಮ್ಸು ಇದನ್ನೆಲ್ಲ ಹಾಕಿ ಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಆ್ಯಂಡ್ ಹೋದರೆ ಖಂಡಿತವಾಗ್ಲೂ ಇದೆಲ್ಲ ಟ್ರೈ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಓರಿಯೋ ಬಿಸ್ಕೆಟ್ ಐಸ್ ಕ್ರೀಮು. ಆ್ಯಂಡ್ ಎಲ್ಲವೂ ಕೂಡ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಮಕ್ಕಳು ಬೇಕಾದಷ್ಟೆಲ್ಲ ತಿಂದು ಮತ್ತೆ ನಮಗೆ ವಾಪಸ್ ಕೊಡ್ತಾಯಿದ್ರು, ಬೇಡ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಇದು ಇಲ್ದಿರ ಅದನ್ನೇ ತಿನ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡಿದ್ವಿ. ಆ್ಯಂಡ್ ಎಲ್ಲವೂ ಕೂಡ ಟ್ರೈ ಮಾಡಬೇಕು ಅಂತಂದರೆ ಬರೀ 2-3 ಪ್ಲೇಟ್ ತೊಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದರೆ ಮಾತ್ರ ನಾವು ಅಲ್ಲಿದ್ದು ಎಲ್ಲ ಫುಡ್ನ ನಾವು ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಎಲ್ಲ ಫುಡ್ನ ಟ್ರೈ ಮಾಡೋದಕ್ಕೆ ಕಷ್ಟ, ಹೊಟ್ಟೆ ಬೇಗ ತುಂಬೋಗ್ಬಿಡುತ್ತೆ. ಸೊ ನಾವು ನನ್ನ ತಮ್ಮ ಆಲ್ರೆಡಿ ಸುಮಾರು ಸತಿ ಬಂದು ಅವನ ಹೆಂಡತಿ ಬರ್ತಡೇಗಲ್ಲ, ಯಾವಾಗಲೂ ಅವ್ನ ಹೆಂಡ್ತಿನ ಇಲ್ಲೇ ಕರ್ಕೊಂಬರೋದು, ಆ್ಯನಿವರ್ಸರಿ ಬರ್ತಡೇಗಲ್ಲ ಅವರು. ಸೊ ಹಾಗಾಗಿ ಎಲ್ಲರೂ ಕೂಡ 2-3 ಪ್ಲೇಟ್ ತೊಗೊಳೋದು, ಪ್ರತಿಯೊಂದೂ ಎಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ. ಕಣ್ಣಿಗೆ ಎಲ್ಲಿವರೆಗೂ ಹಾಯಿಸಿದ್ರು ಕೂಡ ಬರೀ ಫುಡ್ಡು, ನಿಮಗೆ ನಾನ್ ವೆಜ್ ಸಿಗಲ್ಲ ಇಲ್ಲಿ, ಬರೀ ವೆಜ್ ಮಾತ್ರ. ನಿಮಗೆ ವೆರೈಟಿ ಟೈಪ್ ಆಫ್ ಐಸ್ ಕ್ರೀಮ್ಸ್ ಇರ್ಬೋದು, ಆ್ಯಂಡ್ ವೆರೈಟಿ ಟೈಪ್ ಆಫ್ ಹಣ್ಣುಗಳಿರ್ಬೋದು. ಮತ್ತು ಹಣ್ಣುಗಳಲ್ಲಿ ಆ ಜ್ಯೂಸನ್ನು ಮಾಡಿಬಿಟ್ಟು ಅದನ್ನು ಶಾರ್ಟ್ಸ್ ಅಂತ ಮಾರ್ತಾಯಿದ್ರು. ಇದು ನೋಡಿ, ಕೆಲವೊಂದು ಹಣ್ಣುಗಳನ್ನು ಈ ಉಪ್ಪು ಸಕ್ಕರೆ ಎಲ್ಲ ಸೇರಿಸ್ಬಿಟ್ಟು ಅದನ್ನು ಮಾರ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂಗಡಿ. ಇದರಲ್ಲಿ ತಿನ್ನೋದು ಇದೆ, ಪ್ಲಸ್ ಮಕ್ಕಳಿಗೆ ಬೇಕಾದಂತಹ ಆಟ ಆಡುವಂತಹ ವಸ್ತುಗಳು ಇದೆ. ಅದು ಎಷ್ಟು ವೆರೈಟಿ ಐಟಮ್ ಇಟ್ಟಿದ್ದಾನೆ ಇದೊಂದು ಸಣ್ಣ ಶಾಪಲ್ಲಿ. ಆ್ಯಂಡ್ ಅಲ್ಲಲ್ಲೇ ಪಾವ್ ಭಾಜಿಗಳಾಗಿರ್ಬೋದು, ಈ ಥರ ಈ ಪನ್ನೀರ್ ಕಬಾಬ್ಗಳಾಗಿರ್ಬೋದು, ಸಖತ್ತಾಗಿದೆ. ಇದಂತೂ ಟ್ರೈ ಮಾಡಿದ್ವಿ. ಹಾಗೆ ಅಮ್ಮನಿಗೆ ಇದು ಬಹಳನೇ ಇಷ್ಟ, ಅಮ್ಮನಿಗೂ ಕೂಡ ನಾನು ಪಾರ್ಸಲ್ ತೊಗೊಂಬಂದ್ವಿ. ಆ್ಯಂಡ್ ಇದಂತೂ ಸಖತ್ತಾಗಿದೆ, ಟ್ರೈ ಮಾಡಿ.
ಆ್ಯಂಡ್ ಪೈನಾಪಲ್ ಬಜ್ಜಿನಂತೆ ಆ್ಯಂಡ್ ವೆರೈಟಿ ಟೈಪ್ ಆಫ್ ಅವರೆಕಾಯಲ್ಲಿ ಮಾಡಿರುವಂತಹ ದೋಸೆಗಳಾಗಿರ್ಬೋದು ಆ್ಯಂಡ್ ಕೇಸರಿ ಬಾತ್ ಆಗಿರ್ಬೋದು ಆ್ಯಂಡ್ ನಿಮಗೆ ಏನು ಬೇಕೋ ಅದನ್ನು ಹೇಳೋಕ್ಕೂ ಬರಲ್ಲ, ಅಷ್ಟು ವೆರೈಟಿ ಟೈಪ್ ಆಫ್ ಫುಡ್ಸು ಅಲ್ಲಿ ಸಿಗುತ್ತೆ. ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಅಷ್ಟು ವೆರೈಟಿ ಟೈಪ್ ಆಫ್ ಫುಡ್ಸ್ ಇದೆ ಅಲ್ಲಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರೆ ಬರೀ ಸ್ಟ್ರೀಟ್ ಫುಲ್ಲು, ಎಷ್ಟು ಉದ್ದ ಹೋದ್ರೂ ಬರೀ ಸ್ಟ್ರೀಟ್ ಫುಡ್ಡೇನೆ. ಖಾರವಾಗಿ ಪನ್ನೀರ್ದು ಮಾತ್ರ ಸಖತ್ತಾಗಿತ್ತು ತಿನ್ನೋದಕ್ಕೆ. ನಾವಂತೂ ಫುಲ್ಲು ಒಂದು ಸ್ಟ್ರೀಟ್ ಫುಡ್ ಕೂಡ ಬಿಟ್ಟಿಲ್ಲ, ಎಲ್ಲ ಕಡೆ ಓಡಾಡ್ವಿ. ಕುನ್ನಫ ಮಾತ್ರ ಟ್ರೈ ಮಾಡಿ, ಇನ್ನೂ ಸಖತ್ತಾಗಿದೆ. ಕುನ್ನಫ ಕೂಡ ತಿಂದ್ವಿ. ಜೊತೆಗೆ ಆ ಗೋಬಿ ಮಂಚೂರಿ ಬಿಸಿ ಬಿಸಿಯಾಗಿ ಹೇಳ್ಬಿಟ್ಟು ಈ ಕಡೆ ನೋಡಿ ಆ ಮುಂದೆ ಏನೇನೋ ಸರಗಳೆಲ್ಲ ಮಾರಾಟ ಮಾಡ್ತಾಯಿದ್ರು. ನಾನು ಕೂಡ ನೋಸ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟಡ್ಡನ್ನು ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೂಡಲ್ಸ್ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು, ಆ್ಯಂಡ್ ಅಲ್ಲಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಎಲ್ಲನೂ ಒಂದೊಂದು ಪ್ಲೇಟ್ ತೊಗೊಂಡು ಚೆನ್ನಾಗಿ ಬಾರಿಸುತ್ತೆ, ಸಖತ್ತಾಗಿತ್ತು. ಬಾದಾಮಿ ಹಾಲು ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಫುಡ್ಸ್ ಎಲ್ಲ. ನಾನು ಆಗಲೇ ತೋರಿಸ್ದೆ ಅಲ್ವಾ, ಅದೇ ಅಂಗಡಿ ಇದು. ಎಷ್ಟು ವೆರೈಟಿ ಟೈಪ್ ಆಫ್, ನನಗಂತೂ ಈ ಅಂಗಡಿನ ನೋಡಿ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಹೇಳಿ ಬೇಕಾದನ್ನೆಲ್ಲ ತೊಗೊಳ್ತಾನೆ ಇದ್ರು ಇಲ್ಲಿ. ಆ್ಯಂಡ್ ಎಲ್ಲವೂ ಚೆನ್ನಾಗಿದೆ, ಬಟ್ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಭುವಿನೂ ಇದನ್ನು ತೊಗೊಂಡ. ಆ್ಯಂಡ್ ಅಂಗಡಿಯವ್ರಿಗೆ ಟ್ರಯಲ್ ಮಾಡೋಕ್ಕೆ ಹೇಳಿದ್ವಿ, ತೋರಿಸಿ ನೋಡೋಣ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟೆಷ್ಟು ದೊಡ್ಡ ಈ ಬುಡ್ಡೆಗಳು ಬರ್ತಾಯಿದೆ, ಎಲ್ಲವೂ ಚೆನ್ನಾಗಿತ್ತು. ಆ್ಯಂಡ್ ವಿ ಪುರಂಗೆ ನಿಮಗೆ ಬಸ್ಸಸ್ಸು ಇದೆ, ಒಮ್ಮೆ ಡೈರೆಕ್ಟು ಮೆಟ್ರೋ ಕೂಡ ಇದೆ. ಮೆಟ್ರೋದಲ್ಲಿ ಕೂಡ ನೀವು ಆರಾಮಾಗಿ ಬರ್ಬೋದು. ನ್ಯಾಷನಲ್ ಕಾಲೇಜ್ ಹತ್ರ ಇಳ್ಕೊಂಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಬಂದರೆ ಈ ವಿ ಪುರಂ ಫುಡ್ ಸ್ಟ್ರೀಟ್ ಸಿಗುತ್ತೆ. ಸಾಯಂಕಾಲ ನಿಮಗೆ 5:15 ಓಪನ್ ಆಗುತ್ತೆ. 5:15 ಓಪನ್ ಆಗಿ ನಿಮಗೆ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಈ ಒಂದು ಫುಡ್ ಸ್ಟ್ರೀಟ್ ಇರುತ್ತೆ ನಿಮಗೆ. ಅದರಲ್ಲೂ ಶನಿವಾರ ಭಾನುವಾರ ಮಾತ್ರ ವಿಪರೀತ ರಶ್ ಇರುತ್ತೆ ಮಾಮೂಲಿ ದಿನಕ್ಕಿಂತ. ಮಾಮೂಲಿ ದಿನಗಳಲ್ಲಿ ಇಷ್ಟು ರಶ್ ಇರಲ್ಲ. ತಿಂದು ಹೊಟ್ಟೆ ತುಂಬೋಯ್ತು. ನೋಡಿ ಎಷ್ಟು ಜನ ಹೆಂಗೆ ರಶ್ ಇದ್ದಾರೆ ಗೊತ್ತಾ. ಈ ಶನಿವಾರ ಭಾನುವಾರ ಅಂದ್ಬಿಟ್ರೆ ಈ ಕಡೆ ಆ ಕಡೆ ಓಡಾಡೋಕ್ಕೂ ಕೂಡ ಈ ಫುಡ್ ಸ್ಟ್ರೀಟಲ್ಲಿ ಜಾಗ ಇರೋದಿಲ್ಲ. ಅಷ್ಟಂದರೆ ಹೈಜೆನಿಕ್ ಆಗಿ ಮಾಡ್ತಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳು ಮಾತ್ರನೂ. ಆ್ಯಂಡ್ ಫೈನಲ್ ಆಗಿ ಮಕ್ಕಳು ತಾಟ್ಲಿಂಗು ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ತೊಗೊಂಡು ಅದನ್ನು ತಿಂತಾಯಿದ್ರು. ಆ್ಯಂಡ್ ನೀವು ಒಮ್ಮೆ ಟ್ರೈ ಮಾಡಿ ಹೋಗಿ, ತುಂಬ ಚೆನ್ನಾಗಿದೆ. ಕಚ್ಚೆ ಹಣ್ಣಂತೆ, ಸ್ವಲ್ಪ ತಿಂದು ನೋಡೋಣ ಹೇಗಿದೆ ಅಂತ. ಆ್ಯಂಡ್ ನೋಡಿ ಹಾಗೆ ಓಡಾಡ್ತಾ ಇದ್ದೀವಿ ಎಲ್ಲ ಕಡೆ ನೋಡಿಕೊಂಡು. ಆ್ಯಂಡ್ ಇಲ್ಲಿ ನೋಡಿ ಈ ಕೇರಳದವರು ಈ ಹಣ್ಣುಗಳನ್ನೆಲ್ಲ ನೀರಲ್ಲಿ ಹಾಕ್ಬಿಟ್ಟು 4-5 ದಿವಸ ಇಟ್ಬಿಟ್ಟು ಅದನ್ನು ತಿಂದರೆ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ವೆರೈಟಿ ಆಗಿದೆ. ಪುರಮೆಲ್ಲ ಅಡ್ಡಾಡಿ ಸಾಕಾಯ್ತು. ಆ್ಯಂಡ್ ಹಾಗೆ ಬರ್ತಾ ಅವನಲ್ಲಿ ಪೈನಾಪಲ್ಲು, ಮ್ಯಾಂಗೋ, ಹಾಗೇನೇ ಇದು ಜೋಳ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬೆಣ್ಣೆ ಹಾಕಿ ಕೆಲವೊಂದು ಮಸಾಲೆಗಳನ್ನು ಎಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ರು. ಅದನ್ನು ಟ್ರೈ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಟ್ಟ. ತುಂಬ ಚೆನ್ನಾಗಿತ್ತು ಆ ಟೇಸ್ಟ್ ಎಲ್ಲನೂ. ಒಟ್ಟಲ್ಲಿ ಈ ಜಾಗ ಎಲ್ಲ ಫುಡ್ ಲವರ್ಸ್ಗೆ ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ಅವನಿಗೆ, ನನ್ನ ತಮ್ಮನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಮನ್ನು ಕರ್ಕೊಂಬಂದು ನಮ್ಮ ಬರ್ತ್ಡೇಯನ್ನು ಈ ಥರ ಸ್ಪೆಷಲ್ಲಾಗಿ ಮಾಡಿರೋದಕ್ಕೆ ನನ್ನ ತಮ್ಮನಿಗೆ ಆಗಿರ್ಬೋದು, ನನ್ನ ತಂಗಿಗೆ ಆಗಿರ್ಬೋದು. ನಮಗೆ ಸ್ನೇಹಿತರು ಅಂತ ಕೆಲವರೆಲ್ಲ ಇರ್ತಾರೆ. ಆ್ಯಂಡ್ ನಾವು ಅವ್ರಿಗೆ ಸುಮಾರು ಬರ್ತ್ಡೇಗಳಲ್ಲಿ ಅವ್ರಿಗೆ ಅಂತ ಖರ್ಚು ಮಾಡಿರ್ತೀವಿ. ಆ್ಯಂಡ್ ನಮ್ಮ ಬರ್ತ್ಡೇ ಅಂತಂದರೆ ಅವ್ರು ಮೂಸ್ ಕೂಡ ನೋಡೋದಿಲ್ಲ ನಮಗೆ. ಆ್ಯಂಡ್ ವಿಶ್ ಕೂಡ ಮಾಡೋಕ್ಕೆ ಪಾಪ ಅವ್ರಿಗೆ ಸಮಯನ ಸಿಗೋದಿಲ್ಲ. ದಯವಿಟ್ಟು ಅಂಥವ್ರನ್ನೆಲ್ಲ ಬಿಟ್ಬಿಟ್ಟು ಲೈಫಲ್ಲಿ ಫಸ್ಟು ಫ್ಯಾಮಿಲಿಗೆ ಫಸ್ಟು ಇಂಪಾರ್ಟೆಂಟ್ ಕೊಡಿ. ಏನೇ ಆದರೂ ಫ್ಯಾಮ್ಲಿನೇ ಮುಂದೆ ಬರೋದು. ಕೆಲವರೆಲ್ಲ ನನಗೆ ವಿಷಯ ಮಾಡಲಿಲ್ಲ, ಅದಂತೂ ಬೇಜಾರಾಯಿತು. ಪರವಾಗಿಲ್ಲ, ಪಾಪ ಈಗ ಅವ್ರಿಗೆ ವಿಶ್ ಮಾಡೋ ಸಮಯನೂ ಇಲ್ಲ ಅಂತ ಅನಿಸುತ್ತೆ. ನಾವು ಅವರ ಬರ್ತ್ಡೇಗೆ ಎಷ್ಟೆಲ್ಲ ಸಮಯ ಕೊಟ್ಟಿರ್ತೀವಿ. ಇಡೀ ಫುಡ್ಡು ಸ್ಟ್ರೀಟೆಲ್ಲ ಓಡಾಡಿ ಆ್ಯಂಡ್ ಸಾಕಷ್ಟು ಟ್ರೈ ಮಾಡಿದ್ವಿ. ಆ್ಯಂಡ್ ಎಲ್ಲವೂ ವೆರೈಟಿಯಾಗಿ ಸಖತ್ತಾಗಿದೆ. ಆ್ಯಂಡ್ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿನ ಫುಡ್ ಸ್ಟ್ರೀಟ್ಗಳನ್ನು ತೋರಿಸ್ತಾರೆ. ನಮ್ಮ ಬೆಂಗಳೂರಲ್ಲಿ ಇರುವಂತಹ ವಿ ಪುರಮಲ್ಲಿ ನಡೆಯುವಂಥ ಈ ಒಂದು ಫುಡ್ ಸ್ಟ್ರೀಟ್ ಫುಡ್ಡು ಆ್ಯಂಡ್ ಯಾವ ದೇಶಗಳಿಗೂ ಕಡಿಮೆ ಇಲ್ಲ. ಮತ್ತು ಫುಡ್ಡು ಕ್ವಾಲಿಟಿ ಮತ್ತು ಟೇಸ್ಟ್ ಸಾಕಾಗಿದೆ. ಕ್ರೌಡ್ ನೋಡಿ ಹೇಗಿದ್ದಾರೆ. ಆ್ಯಂಡ್ ಯಾವಾಗಲೂ ಇದೇ ರೀತಿಯಲ್ಲಿ ಇರ್ತಾರೆ ಕ್ರೌಡ್ ನೋಡಿ.
ಆ್ಯಂಡ್ ಇವತ್ತಿನ ಬರ್ತ್ಡೇ ನಿಜ ಸಾರ್ಥಕ ಆಯಿತು. ಇಲ್ಲಿಗೆ ಬಂದು ಎಲ್ಲ ವೆರೈಟಿ ಫುಡ್ಡನ್ನು ತಿಂದ್ವಿ. ಇನ್ನೂ ಓಡಾಡ್ತಾನೆ ಇದ್ದಾರೆ, ಟ್ರೈ ಮಾಡ್ತಾನೆ ಇದ್ದಾರೆ. ಈಗ ಆಲ್ರೆಡಿ ಲೋಡ್ ಆಗಿಬಿಟ್ಟಿದೆ. ಆ್ಯಂಡ್ ಎಲ್ಲ ಟ್ರೈ ಮಾಡಿದ್ದೀವಿ, ಎಲ್ಲ ಥರ ತಗೊಂಡು ತಿಂದು ಟ್ರೈ ಮಾಡಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಬನ್ನಿ, ಮಿಸ್ ಮಾಡಬೇಡಿ. ಇಲ್ಲಿ ನೋಡಿ ಬಿಸಿ ಬಿಸಿಯಾಗಿ ಜಿಲೇಬಿಗಳನ್ನು ಅಲ್ಲೇ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲಿಂದ ಎಲ್ಲಿವರೆಗೂ ಬರೀ ಜನನೇ ಇರ್ತಾರೆ. ಆ್ಯಂಡ್ ಈ ಐಸ್ ಕ್ರೀಮಲ್ಲಿ ವೆರೈಟಿ ಟೈಪ್ ಆಫ್ ಐಸ್ ಕ್ರೀಮ್ಸ್ ಇದೆ. ಆ್ಯಂಡ್ ಇದು ನೋಡಿ ಗಿಣ್ಣನ್ನು ಮಾರ್ತಾರೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ನಾನು ನೋಡಿ ಎಷ್ಟು ವೆರೈಟಿ ಆಫ್ ಫುಡ್ ಇದೆ ಗೊತ್ತಾ. ಇದರಲ್ಲಿ ಬೋರ್ಡಲ್ಲಿ ನೋಡಿ ಆ ಹೆಸರುಗಳು ಅದು ಎಷ್ಟು ಇದೆ. ಅದರಲ್ಲಿ ಲಾಸ್ಟಲ್ಲಿ ಶುಗರ್ ಕೇನ್ ಜ್ಯೂಸ್ನ ಕುಡಿದ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿ ಗಿಣ್ಣನ ತಿನ್ನಿ, ತುಂಬ ಚೆನ್ನಾಗಿದೆ. 50 ರೂಪೀಸ್ ಸಖತ್ತಾಗಿದೆ. ಆ್ಯಂಡ್ ಫೈನಲ್ ಆಗಿ ನಾವು ಇಲ್ಲಿ ಬೀಡ ತೊಗೊಂಡ್ವಿ. ಆ್ಯಂಡ್ ಚಾಕ್ಲೇಟ್ ಬೀಡನಂತೆ ನೋಡಿ, ವೆರೈಟಿ ಟೈಪ್ ಆಫ್ ಬೀಡಗಳಿದೆ ಇಲ್ಲಿ. ಬೀಡ ತಿನ್ಕೊಳ್ತಾ ಅಲ್ಲೆಲ್ಲ ನೋಡಿಕೊಂಡು ಅಡ್ಡ ಆಡ್ಕೊಂಡು ಬರ್ತಾ ಇದ್ದೀವಿ. ಬೋಬಾ ಅಂದ್ರೆ ಇದು ನಂತರ ಮ್ಯಾಮ್ ಯು ಬೈ ದಿಸ್ ಗೆಟ್ ಅ ಫ್ರೂಟ್ ಫ್ಲೇವರ್ ವಿ ಸೆಲ್ 200 cups a day give a sample try all homemade ಮ್ಯಾಮ್. ಬೀಡ ತಿನ್ಕೊಂಡು ಚೆನ್ನಾಗಿದೆ. ಇವತ್ತಿನ ಬರ್ತ್ಡೇ ಸಾರ್ಥಕ ಆಗೋಯ್ತು. ಆ್ಯಂಡ್ ನನ್ನ ತಮ್ಮ ಕರ್ಕೊಂಬಂದು ನಂದು ನಮ್ಮ ಅಕ್ಕದ ಇಬ್ಬರದು ಬರ್ತ್ಡೇ ಇದೆ. ಸೊ ಹಾಗಾಗಿ ಚೆನ್ನಾಗಿ ಚೆನ್ನಾಗಿ ತಿಂದ್ವಿ. ಹೊಟ್ಟೆ ಫುಲ್ಲು ಲೋಡ್ ಆಗಿಬಿಟ್ಟಿದೆ. ನಮ್ಮ ವಿ ಪುರಮಲ್ಲಿರುವಂತಹ ಫುಡ್ ಸ್ಟ್ರೀಟ್ ಮಾತ್ರ ದೇಶ ವಿದೇಶಗಳ ಬಗ್ಗೆ ಎಲ್ಲ ತೋರಿಸ್ತಾರಲ್ವಾ, ಬಟ್ ಇದು ಸೂಪರ್ ಆಗಿದೆ. ಈ ಮುಂದೆ ಬಂದಿದೆ ಒಂದ್ಸತಿ, ಬಟ್ ಯಾವತ್ತೂ ವಿಡಿಯೋ ಹಾಕಿರಲಿಲ್ಲ. ಚೆನ್ನಾಗಿದೆ. ಎಲ್ಲ ತಿನ್ಕೊಂಡು ಸೀದಾ ಕಾರ್ ಕಡೆಗೆ ಬಂದು ಸೀದಾ ಮನೆಗೆ ಬಂದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗು ಮಿಸ್ ಮಾಡ್ತೀರಾ ನೋಡಿ, ಯಾಕೆಂದರೆ ದೇವಸ್ಥಾನಗಳದ್ದು ಆ್ಯಂಡ್ ದೇವಸ್ಥಾನಗಳಿಗೆ ಊರೊಳಗಡೆ ಇರುವ ದೇವಸ್ಥಾನಗಳಿಗೆ ನಮ್ಮೂರಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಬಂದರೆ ವಿ ಪುರಮಲ್ಲಿ ಸಖತ್ತಾಗಿದೆ. ಈ ಸಜ್ಜನರಾವ್ ಸರ್ಕಲ್ ಹತ್ರ ಎಲ್ಲ ದೇವಸ್ಥಾನಗಳು ದೊಡ್ಡದಾಗಿದೆ. ಆ್ಯಂಡ್ ದೇವರ ಆಶೀರ್ವಾದನೂ ಸಿಕ್ತು, ಕೊನೆಗೆ ಹೊಟ್ಟೆ ತುಂಬ ಊಟನೂ ಸಿಕ್ತು. ಈ ಥರ ಬರ್ತ್ಡೇನ ನಾನು ಇವತ್ತು ಮಾಡಿಕೊಂಡು ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ. ಆ್ಯಂಡ್ ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.